ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಮತ್ತೊಮ್ಮೆ ನಿಮಗೆ ಆದರದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ರುಚಿಕರವಾದಂತಹ ಒಂದು ಬಾಳೆಹಣ್ಣಿನಿಂದ ಮಾಡುವ ಪೂರಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಸಂಜೆ ಟೀ ಟೈಮಿಗಾದರೂ ತಿನ್ಬೋದು ಅಥವಾ ಬೆಳಗಿನ ಉಪಹಾರಕ್ಕಾದರೂ ಉಪಯೋಗ ಮಾಡ್ಕೊಳ್ಬೋದು. ಒಟ್ಟಿನಲ್ಲಿ ಬಹಳನೇ ರುಚಿಕರವಾದಂತಹ ಈ ಪೂರಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗಾದರೆ ಇಲ್ಲಿ ನಾನು ಈ ಪೂರಿಯನ್ನು ಮಾಡ್ಕೊಳ್ಳೋದಕ್ಕೆ ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ಇದು ಕದಳಿ ಬಾಳೆಹಣ್ಣಾಗಿರುತ್ತೆ. ಒಂದು 7 ಆಗುವಷ್ಟು ಬಾಳೆಹಣ್ಣು, ತುಂಬ ಹಣ್ಣಾಗಿರುವಂತಹ ಬಾಳೆಹಣ್ಣು ಸಿಕ್ಕಿದರೆ ತುಂಬಾ ಚೆನ್ನಾಗಿ ಪೂರಿ ಕೂಡ ಬರುತ್ತೆ. ಇನ್ನು ಇದರ ಸಿಪ್ಪೆಯನ್ನೆಲ್ಲ ತೆಗೆದು ನಂತರ ಒಂದು ದೊಡ್ಡ ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಈ ಬಾಳೆಹಣ್ಣನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 7 ಬಾಳೆಹಣ್ಣನ್ನು ತಗೊಂಡಿರೋದ್ರಿಂದ 4 ಮೆಂಬರ್ಸಿಗೆ ಸರಿಯಾಗುವಷ್ಟು ಪೂರಿಗಳನ್ನು ಮಾಡ್ಕೊಳ್ಬೋದು. ನೀವೇನಾದರೂ ಜಾಸ್ತಿ ಮೆಂಬರ್ಸ್ ಮನೆಯಲ್ಲಿ ಇದ್ದರೆ ನೀವು ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಒಂದು 8 ರಿಂದ 10 ಬಾಳೆಹಣ್ಣೆಲ್ಲ ಹಾಕ್ಕೊಳ್ಬೋದು. ಮತ್ತು ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ಬಾಳೆಹಣ್ಣು. ಈಗ ಸಣ್ಣದಾಗಿ ಹೆಚ್ಚಿರುವಂತಹ ಈ ಬಾಳೆಹಣ್ಣು ಹೋಳುಗಳನ್ನು ನೈಸಾಗಿ ರುಬ್ಕೊಂಡು ತಂದಿದ್ದೀನಿ. ಪಲ್ಸ್ ಮೋಡಲ್ಲಿ ಇಟ್ಟಾದರೂ ನೀವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೋದು. ಯಾಕಂದರೆ ಅದು ಒಮ್ಮೆಲೆ ನಾವು ಮಿಕ್ಸಿ ಹಾಕಿದಾಗ ಅಷ್ಟೊಂದು ಫೈನ್ ಅಂತ ಆಗೋದಿಲ್ಲ. ಅಲ್ಲಲ್ಲಿ ಬಾಳೆಹಣ್ಣಿನ ಹೋಳುಗಳೆಲ್ಲ ಸಿಕ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೀವು ಇದಕ್ಕೆ ಆನ್ ಆಫ್ ಮಾಡ್ತಾ ಗ್ರೈಂಡ್ ಮಾಡ್ಕೊಳ್ಬೋದು. ಈಗ ಮಿಕ್ಸಿ ಮಾಡಿ ಇಟ್ಟಂತಹ ಬಾಳೆಹಣ್ಣಿನ ಪೇಸ್ಟನ್ನು ಒಂದು ಪಾತ್ರೆಗೆ ಅಥವಾ ಈ ಥರ ಅಗಲವಾದಂತಹ ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಮೈದಾ ಹಿಟ್ಟನ್ನು ಹೀಗೆ ಹಾಕ್ಕೊಳ್ತಾ ಕಲಿಸ್ತಾ ಬರಬೇಕು. ಪೂರಿ ಎಲ್ಲ ಮೈದಾ ಹಿಟ್ಟಿನಲ್ಲೇ ತುಂಬಾ ಚೆನ್ನಾಗಿ ಬರೋದು. ಮೈದಾ ಹಿಟ್ಟಿನ ಜಾಗದಲ್ಲಿ ನೀವು ಬೇಕಿದ್ರೆ ಇದಕ್ಕೆ ಗೋಧಿ ಹಿಟ್ಟನ್ನು ಕೂಡ ಹಾಕಿ ಮಾಡೋದು ಕೂಡ ರೂಢಿ ಇದೆ. ಬಟ್ ಅಷ್ಟಾಗಿ ರುಚಿ ಬರೋದಿಲ್ಲ. ಆದರೆ ಇಲ್ಲಿ ನಾನು ಮೈದಾ ಹಿಟ್ಟನ್ನೇ ಬಳಸ್ತಾ ಇದ್ದೀನಿ. ಈಗ ನೋಡಿಕೊಂಡು ನಾವೀಗ ಹಿಟ್ಟು ಎಷ್ಟು ನಾವು ತಗೊಂಡಿದ್ದೀವಿ ನೋಡಿ, ಇದು ಬಾಳೆಹಣ್ಣಿನಲ್ಲಿ ಸಿಕ್ಕಿದಂತಹ ಪೇಸ್ಟ್ ಎಷ್ಟಿದೆ ನೋಡಿ, ಆ ಪಲ್ಪಿಗೆ ಸರಿಯಾಗಿ ನಾವು ಮೈದಾ ಹಿಟ್ಟನ್ನು ಈಗ ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ನೀವು 1 ಕಪ್ ಆದರೂ ಹಾಕ್ಕೊಳ್ಬೋದು ಅಥವಾ 1.5 ಕಪ್ಪು ಎಷ್ಟು ಹಿಡಿಸುತ್ತೆ ಅಷ್ಟೆಲ್ಲ ಹಾಕ್ಕೊಳ್ಬೋದು. ಈಗ ಬಾಳೆಹಣ್ಣಿನ ಪಲ್ಪಿಗೆ ಸರಿಯಾಗಿ ನಾನು ಇಲ್ಲಿಗ ಮೈದಾ ಹಿಟ್ಟನ್ನು ಹಾಕಿ ಸರಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇನ್ನು ಹಿಟ್ಟಿನ ಹದವನ್ನು ನೀವು ನೋಡ್ತಿರ್ಬೋದು. ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಪೂರಿಗೆಲ್ಲ ಮಾಡ್ಕೊಳ್ಳುವಾಗ. ಈಗ ಮೇಲಿಂದ ಸರಿಯಾಗಿ ಹಿಟ್ಟನ್ನು ಕಲಸಿ ಆದ ನಂತರ ಮೇಲಿಂದ ಒಂದು ಸ್ವಲ್ಪ ತುಪ್ಪವನ್ನು ಹೀಗೆ ಹಾಕ್ಕೊಂಡು ಮತ್ತೆ ನಾದ್ಕೊಳ್ಬೇಕು. ಸರಿಯಾಗಿ ನಾದ್ಕೊಳ್ಬೇಕಾಗುತ್ತೆ. ಇನ್ನಿರುವಂಥದ್ದು ಪ್ರೋಸೆಸ್. ನಾವು ಯಾವ ಥರ ಹಿಟ್ಟನ್ನು ನಾದ್ಕೊಳ್ತೀವಿ ನೋಡಿ, ಆ ಥರನೇ ನಮಗೆ ಪೂರಿ ಕೂಡ ಅಷ್ಟು ಸೂಪರಾಗಿ ಬರುತ್ತೆ. ಇನ್ನೀಗ ಕಿಚನ್ ಕೌಂಟರ್ ಮೇಲೆ ಒಂದು ಬೋರ್ಡನ್ನು ಇಟ್ಕೊಂಡು ನೋಡಿ ನಾದ್ಕೊಳ್ಳುವಂತಹ ರೀತಿಯನ್ನು ನಾನೀಗ ತೋರಿಸ್ತೀನಿ. ನೋಡಿ, ಕೈಯಲ್ಲಿ ಈ ಥರ ಮಾಡ್ಕೊಂಡು ಎಳೆದು ನೋಡಿ 2 ಕೈಯ ಸಹಾಯದಿಂದನೂ ಹೀಗೆ ಎಳ್ಕೊಂಡು ಬಂದು ಹೀಗೆ ನಾದ್ಕೊಳ್ಬೇಕು. ನಿಮಗೆ ಅಂಟುತ್ತೆ ಅಂತಾದರೆ ತುಪ್ಪವನ್ನು ಮೇಲಿಂದ ಮತ್ತೊಮ್ಮೆ ಸವರಿ ಹೀಗೆ ಮಾಡ್ಕೊಳ್ಬೋದು. ಒಂದು 5 ರಿಂದ 7 ನಿಮಿಷ ಆದರೂ ಈ ಥರ ಪ್ರೋಸೆಸ್ಸನ್ನು ಮಾಡೋದ್ರಿಂದ ನಿಮಗೆ ಪೂರಿ ಎಲ್ಲ ತುಂಬ ಸಾಫ್ಟಾಗಿ ಬರುತ್ತೆ. ಆಮೇಲೆ ಉಬ್ಬಿಕೊಂಡು ಬರೋದಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ. ನೀವು ಯಾವುದೇ ಆಗಲಿ ಚಪಾತಿ ಆಗಿರ್ಬೋದು, ಈ ಥರ ಪೂರಿಗೆಲ್ಲ ಹಿಟ್ಟನ್ನು ಆದಷ್ಟು ಸರಿಯಾಗಿ ನಾದ್ಕೊಳ್ಬೇಕು. ನಾನು ಕೂಡ ಒಂದು 5 ರಿಂದ 7 ನಿಮಿಷದ ಕಾಲ ನಾದ್ಕೊಂಡಿದ್ದೀನಿ. ಸರಿಯಾಗಿ ನಾದಿ ಆದ ನಂತರ ನೋಡಿ ಈ ಥರ ಪೋರ್ಷನ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಇನ್ನು ಸಣ್ಣ ಸಣ್ಣ ಪೂರಿಗಳನ್ನು ಮಾಡ್ಕೊಳ್ಳೋದಕ್ಕೆ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು. ನಾವಿಲ್ಲಿ ಯಾವ ಸೈಜಲ್ಲಿ ನಾವು ಉಂಡೆಗಳನ್ನು ಮಾಡ್ತೀವಿ ಅದೇ ರೀತಿಯಾಗಿ ಪೂರಿಗಳ ಇದು ಸೈಜ್ ಕೂಡ ಇರುತ್ತೆ. ನೀವು ದೊಡ್ಡ ಬೇಕು ಅಂತಂದರೆ ದೊಡ್ಡ ಮಾಡ್ಕೊಳ್ಬೋದು ಅಥವಾ ಸೈಜಲ್ಲಿ ಸಣ್ಣ ಬೇಕು ಅಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ನಾನು ಮೀಡಿಯಮ್ ಸೈಜಲ್ಲಿನ ಉಂಡೆಗಳನ್ನಾಗಿ ಮಾಡಿ ಪೂರಿಗಳನ್ನು ಲಟ್ಸ್ಕೊಳ್ತೀನಿ. ಇನ್ನು ಒಂದೊಂದೇ ಉಂಡೆಗಳನ್ನು ಈಗ ಮೈದಾ ಹಿಟ್ಟಿನಲ್ಲಿ ಡಿಪ್ ಮಾಡಿ ಈ ಥರ ತುಂಬ ತೆಳ್ಳಗೆ ಲಟ್ಟಿಸ್ಕೊಳ್ಬಾರ್ದು. ಆದಷ್ಟು ಒಂದು ಸ್ವಲ್ಪ ದಪ್ಪಕ್ಕೆ ಇದ್ರೇ ನಿಮಗೆ ಪೂರಿಗಳು ಚೆನ್ನಾಗಿ ಬರುತ್ತೆ. ಈಗ ನಾವು ಈಗಾಗಲೇ ಹಿಟ್ಟನ್ನು ಕೂಡ ಚೆನ್ನಾಗಿ ನಾದಿರೋದ್ರಿಂದ ಸರಿಯಾಗಿ ಉಬ್ಬಿಕೊಂಡು ಬರುತ್ತೆ. ಆಮೇಲೆ ತುಂಬ ಸಾಫ್ಟಾಗಿ ಬರುತ್ತೆ. ನೀವು ದಪ್ಪ ನೋಡ್ಬೋದು ನೀವೀಗ. ಇದೇ ಥರ ಪ್ರತಿಯೊಂದು ಪೂರಿಗಳನ್ನು ಕೂಡ ಲಟ್ಟಿಸ್ಕೊಂಡು ಇಟ್ಕೊಳ್ಳೋಣ. ಒಂದೊಂದೇ ಪೂರಿಗಳನ್ನು ನಾನೀಗ ಲಟ್ಟಿಸ್ಕೊಳ್ತಾ ಇದ್ದೀನಿ. ಈ ಥರ ಮೈದಾ ಹಿಟ್ಟಿನಲ್ಲಿ ಫಸ್ಟಿಗೆ ಡಿಪ್ ಮಾಡಿಕೊಂಡು ನೋಡಿ ಇಷ್ಟು ದಪ್ಪಕ್ಕಾಗಿ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹೊರಗಡೆ ಅಂತೂ ಬಹಳನೇ ಮಳೆ ಬರ್ತಾ ಇದೆ. ದಕ್ಷಿಣ ಕನ್ನಡದಲ್ಲಂತೂ ಮಳೆಗಾಲ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಹೀಗೆ ಮಳೆ ಬರ್ತಿರ್ಬೇಕಾದ್ರೆ ಬಿಸಿ ಬಿಸಿಯಾಗಿರುವಂತಹ ಗೋಳಿ ಬಜೆ ಆಗಿರ್ಬೋದು, ಪೂರಿಯನ್ನೆಲ್ಲ ಮಾಡಿ ತಿನ್ನೋದ್ರಿಂದ ಅದರ ಮಜಾನೇ ಬೇರೆ ಅಂತ ಹೇಳ್ಬೋದು. ಈಗ ಎಲ್ಲ ಪೂರಿಗಳನ್ನು ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ಇಷ್ಟು ದಪ್ಪದಲ್ಲಿ ಮಾಡಿಕೊಂಡು. ಇನ್ನು ಕಾದ ಎಣ್ಣೆಯಲ್ಲಿ ಕರೆದು ತಗೊಳ್ಳೋಣ ಒಂದೊಂದಾಗಿ. ಎಣ್ಣೆ ಕೂಡ ತುಂಬ ಬಿಸಿಯಾಗಿರಬೇಕು. ಬಿಸಿ ಆದ ನಂತರನೇ ಇದನ್ನು ಪೂರಿಗಳನ್ನು ಹಾಕ್ಕೊಳ್ಬೇಕು. ಅದು ಆಟೋಮೆಟಿಕ್ಕಾಗಿ ನೋಡಿ ಅದು ಯಾವ ಥರ ಟರ್ನ್ ಆಗ್ತಿದೆ ಅಂತ ಅಷ್ಟು ಚೆನ್ನಾಗಿ ಉಬ್ಬಿಕೊಂಡು ಬರ್ತಾಯಿತ್ತು. ಪ್ರತಿಯೊಂದು ಪೂರಿನೂ ಹಾಗೆಯೇ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಆಗಲೇ ಹೇಳಿದಂತೆ ಪೂರಿ ಹಿಟ್ಟನ್ನು ಯಾವತ್ತೂ ನಾದ್ಕೊಳ್ಬೇಕಾದ್ರೆ ನಾನು ಹೇಳಿರುವಂತಹ ಆ ಪ್ರೋಸೆಸ್ಸನ್ನೇ
ಫಾಲೋ ಮಾಡಿದ್ರೆ ಆಯಿತು. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಮಾಡಿ ನೋಡಿ ಈ ಥರದ ರೆಸಿಪಿಯನ್ನು. ನೀವು ಇದಕ್ಕೆ ಇನ್ನೂ ಕಾಂಬಿನೇಷನಿಗೆ ಬೇಕು ಅಂತಂದರೆ ಕಾಯಿ ಚಟ್ನಿಯನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು, ಅಥವಾ ಆಲೂಗೆಡ್ಡೆ ಪಲ್ಯವನ್ನು ಕೂಡ ಮಾಡ್ಕೊಳ್ಬೋದು. ಇನ್ನೊಂದು ಮೇಯ್ನ್ ಆಗಿರುವಂತಹ ವಿಷಯ, ನಾನು ಆಗಲೇ ಹೇಳೋದನ್ನು ಮರ್ತಿದ್ದೆ. ನಾವೀಗ ಬಾಳೆಹಣ್ಣಿನ ಪಲ್ಪ್ ನಾವು ಗ್ರೈಂಡ್ ಮಾಡಿದಾಗ ಸಿಗುತ್ತೆ ನೋಡಿ, ಅದು ಎಷ್ಟು ಇದೆಯೋ ಅದರ ಪ್ರಮಾಣಕ್ಕೆ ಅನುಸಾರವಾಗಿ ಮೈದಾ ಹಿಟ್ಟನ್ನು ಹಾಕ್ಕೊಳ್ಳುವಂಥದ್ದು. ಆಮೇಲೆ ಯಾವುದೇ ಕಾರಣಕ್ಕೂ ನೀರನ್ನು ಒಂದು ಸ್ವಲ್ಪನೂ ಹಾಕ್ಕೊಳ್ಬಾರ್ದು, ಅಥವಾ ಮೊಸರಾಗಲಿ ಏನನ್ನೂ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಜಸ್ಟ್ ಮೈದಾ ಹಿಟ್ಟನ್ನು ನಾವು ಬಾಳೆಹಣ್ಣಿನ ಪಲ್ಪಿನಲ್ಲಿ ಕಲಸಿ ಪೂರಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದು. ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ಸಂಜೆ ತಿಂಡಿಗೆಲ್ಲ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಲೇಬೇಕು. ಮಕ್ಕಳಿಗಂತೂ ಎಲ್ರಿಗೂ ತುಂಬಾ ಇಷ್ಟ ಆಗುವಂತಹ ಈ ಪೂರಿಯನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದಲ್ಲ. ಇಷ್ಟ ಆಗಿದ್ದಲ್ಲಿ ಹೊಸಬ್ರು ಯಾರಾದರೂ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೀನಿ ನಾನು. ಅಲ್ಲಿ ತನಕ ನಮಸ್ಕಾರ.